ಹಲೋ ಕನ್ನಡಿಗರಿ, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕ್ಯಾಪ್ಟನ್ ಕರ್ನಾಟಕ. ವೀರಚಂದ್ರಹಾಸ ಇದು ರವಿ ಬಸುರವರ ಕನಸಿನ ಚಿತ್ರವಾಗಿದೆ. ಎಷ್ಟೋ ದಿನಗಳಿಂದ ಮಾಡಬೇಕು ಅಂದುಕೊಂಡಿದ್ದ ಚಿತ್ರ ಇಂದು ತೆರೆ ಮೇಲೆ ಅಪ್ಪಳಿಸಿದೆ. ಸಂಗೀತ ನಿರ್ದೇಶಕ ರವಿ ಬಸುರವರು ಆಗಾಗ ಸಿನಿಮಾ ನಿರ್ದೇಶನ ಮಾಡುವತ್ತಲೂ ಮನಸ್ಸು ಮಾಡ್ತಿರ್ತಾರೆ. ರವಿ ಬಸುರವರು ಪ್ರತಿ ಬಾರಿಯೂ ವಿಶೇಷವಾಗಿ ಏನಾದರೂ ಮಾಡಬೇಕೆಂಬುವ ಹಂಬಲ ರವಿ ಬಸುರವರಿಗೆ. ಈ ಹಿಂದೆ ಗಿರ್ಮಿಟ್ ಅನ್ನೋ ಡಿಫ್ರೆಂಟ್ ಸಿನಿಮಾ ಕೂಡ ಮಾಡಿದ್ರು ರವಿ ಬಸುರವರು. ಇದೀಗ ಅವರು ಯಕ್ಷಗಾನ ಪ್ರಸಂಗವನ್ನು ತೆರೆ ಮೇಲೆ ತಂದಿದ್ದಾರೆ ವೀರಚಂದ್ರಹಾಸ ಸಿನಿಮಾದ ಮೂಲಕ. ಹಾಗಾದರೆ ಈ ಸಿನಿಮಾ ಹೇಗಿದೆ, ಪ್ರೇಕ್ಷಕರನ್ನು ಬರಮಾಡಿಕೊಳ್ಳುತ್ತಾ ಥಿಯೇಟರ್ಗೆ ಬನ್ನಿ ನೋಡೋಣ ಈ ವಿಡಿಯೋದಲ್ಲಿ. ಇನ್ನು ವೀರಚಂದ್ರಹಾಸನ ಕತೆ ಏನು ಅನ್ನೋದಾದರೆ, ಅನಾಥನಾದ ಬಾಲಕ ಚಂದ್ರಹಾಸನು ಭವಿಷ್ಯದಲ್ಲಿ ರಾಜನಾಗುತ್ತಾನೆ ಎಂಬ ವಿಚಾರ ಮಂತ್ರಿ ದುಷ್ಟಬುದ್ಧಿಗೆ ತಿಳಿಯುತ್ತದೆ. ಕುಂತಲ ಸಾಮ್ರಾಜ್ಯದ ಯುವರಾಣಿಯನ್ನು ಒರೆಸಿ ಬಳಿಕ ಆ ಸಾಮ್ರಾಜ್ಯಕ್ಕೆ ಚಂದ್ರಹಾಸ ರಾಜನಾಗುತ್ತಾನೆ ಎಂಬ ಭವಿಷ್ಯವಾಣಿಯನ್ನು ಕೇಳಿ ಕ್ರೋಧಗೊಳ್ಳುವ ಮಂತ್ರಿ ದುಷ್ಟಬುದ್ಧಿ ಕಟುಕರಿಗೆ ಚಂದ್ರಹಾಸನನ್ನು ಕೊಲ್ಲಲು ಹೇಳುತ್ತಾನೆ. ಆದರೆ ಚಂದ್ರಹಾಸ ಸಾಯುವುದಿಲ್ಲ. ಆತ ರಾಜ ಕುಟುಂಬದಲ್ಲಿ ಬೆಳೆದು 20 ವರ್ಷಗಳ ಬಳಿಕ ಮತ್ತೆ ದುಷ್ಟಬುದ್ಧಿಗೆ ಎದುರಾಗುತ್ತಾನೆ. ಇದು ದುಷ್ಟಬುದ್ಧಿಗೆ ಮತ್ತೆ ತಳಮಳ ಉಂಟು ಮಾಡುತ್ತದೆ. ತನ್ನ ಲೆಕ್ಕಾಚಾರಗಳೆಲ್ಲ ತಲೆಕೆಳಗಾಗಿದ್ದವು ಎಂದು ಅರಿಯುತ್ತಾನೆ. ದುಷ್ಟಬುದ್ಧಿ ಮುಂದೇನು ಮಾಡುತ್ತಾನೆ ಅನ್ನೋದೇ ಕಥಾಭಾಗವಾಗಿದೆ. ಇನ್ನು ಈ ಜನಪ್ರಿಯ ಯಕ್ಷಗಾನ ಪ್ರಸಂಗವನ್ನು ಕೈಗೆತ್ತಿಕೊಂಡು ಅದಕ್ಕೆ ಸಿನಿಮಾ ರೂಪವನ್ನು ನೀಡಿದ್ದಾರೆ ರವಿ ಬಸುರವರು. ತೆರೆ ಮೇಲೆ ಬರುವ ಕಲಾವಿದರೆಲ್ಲರೂ ಯಕ್ಷಗಾನದ ಶೈಲಿಯಲ್ಲಿ ಮಾತನಾಡುತ್ತಾರೆ. ವೇಷಭೂಷಣ ಎಲ್ಲವೂ ಅದೇ ರೀತಿಯಲ್ಲೇ ಇದೆ. ಜೊತೆಗೆ ಅರಮನೆಗಳನ್ನು ಗ್ರಾಫಿಕ್ಸ್ ಮೂಲಕ ತೋರಿಸುವ ರವಿ ಬಸೂರ್ ಪ್ರೇಕ್ಷಕರಿಗೆ ಹೊಸ ರೀತಿಯ ಅನುಭವವನ್ನು ನೀಡುವುದಕ್ಕೆ ಪ್ರಯತ್ನಿಸಿದ್ದಾರೆ. ಆರಂಭದಲ್ಲಿ ಪ್ರೇಕ್ಷಕರ ಗಮನ ಸಿನಿಮಾದೆಡೆಗೆ ಹೋಗುವುದಕ್ಕೆ ಕೊಂಚ ಲೇಟ್ ಆಗಬಹುದು. ಇನ್ನು ಚಂದ್ರಹಾಸ ದುಷ್ಟಬುದ್ಧಿ ಪಾತ್ರಗಳು ಪೂರ್ಣ ಪ್ರಮಾಣದಲ್ಲಿ ತೆರೆ ಮೇಲೆ ಬಂದ ಮೇಲೆ ಸಿನಿಮಾಗೆ ಒಂದು ಕಳೆ ಬರುತ್ತದೆ. ಕರಾವಳಿ ಭಾಗದ ಜನರಿಗೆ ಯಕ್ಷಗಾನ ಪ್ರಸಂಗಗಳು ಹೊಸದೇನಲ್ಲ ನೋಡಿ. ಯಕ್ಷಗಾನ ಪ್ರಸಂಗಗಳನ್ನು ಹೆಚ್ಚಾಗಿ ನೋಡದೇ ಇರುವವರಿಗೆ ಇದು ಖಂಡಿತ ಹೊಸ ಅನುಭವ ಉಂಟು ಮಾಡುತ್ತದೆ. ಆದರೆ ಕರಾವಳಿ ಭಾಗದವರಿಗೂ ರಂಗಮಂದಿರದಲ್ಲಿ ನೋಡುವ ಯಕ್ಷಗಾನಕ್ಕೂ ಸಿನಿಮಾದಲ್ಲಿ ನೋಡುವ ಯಕ್ಷಗಾನಕ್ಕೂ ಸ್ವಲ್ಪ ಡಿಫ್ರೆಂಟ್ ಅನಿಸಬಹುದು. ಆದರೆ ಯಕ್ಷಗಾನ ಬಗ್ಗೆ ಆಸಕ್ತಿಯೇ ಇಲ್ಲದವರಿಗೆ ಈ ಸಿನಿಮಾ ಸ್ವಲ್ಪ ಬೋರ್ ಅನಿಸಬಹುದು. ಯಕ್ಷಗಾನದಲ್ಲಿ ಪದ್ಯಗಳು ರಂಗಗೀತೆಗಳಿಗೆ ವಿಶೇಷವಾದ ಸ್ಥಾನವಿದೆ. ಅದನ್ನು ಅರಿತಿರುವ ರವಿ ಬಸೂರು ಸಿನಿಮಾಗೆ ಆ ವಿಚಾರದಲ್ಲಿ ಬೇಕಾದ ಟ್ರೀಟ್ಮೆಂಟ್ ನೀಡಿದ್ದಾರೆ. ಇನ್ನು ಹಿನ್ನೆಲೆ ಸಂಗೀತ ಪದ್ಯಗಳು ತುಂಬ ಸೊಗಸಾಗಿ ಮೂಡಿಬಂದಿದೆ ವೀರಚಂದ್ರಹಾಸನ ಚಿತ್ರದಲ್ಲಿ. ಇನ್ನು ಮಧ್ಯೆ ಮಧ್ಯೆ ಬರುವ ಒಂದಷ್ಟು ಕಾಮಿಡಿಗಳು ಸಿಲ್ಲಿ ಅನಿಸಬಹುದು. ಅಲ್ಲದೆ ಸಿನಿಮಾದ ಅವಧಿ ಕೂಡ ತುಸು ಹೆಚ್ಚಾಯಿತೇನೋ ಅಂತ ಭಾವ ಮೂಡಿಸುತ್ತದೆ. ಇನ್ನು ಅತಿಥಿ ಪಾತ್ರದಲ್ಲಿ ಬರುವ ಶಿವರಾಜ್ ಕುಮಾರ್, ಗರುಡರಾಮ್, ಚಂದನ್ ಶೆಟ್ಟಿ, ಪುನೀತ್ ರುದ್ರನಾಗ್ ಅವರಿಗೆ ಇಲ್ಲಿ ಹೆಚ್ಚಿನ ಸ್ಕ್ರೀನ್ ಸ್ಪೇಸ್ ಇಲ್ಲ ನೋಡಿ. ಮತ್ತು ಕಥೆಯಲ್ಲೂ ಅಷ್ಟೇನು ಜಾಗವಿಲ್ಲ ಅನಿಸುತ್ತೆ. ಇನ್ನು ಪಾರ್ಟ್ 2 ಅಲ್ಲಿ ಶಿವರಾಜ್ ಕುಮಾರ್ ಹೇಗೆಲ್ಲ ಅವರ ವೈಭವವನ್ನು ತೋರಿಸುತ್ತಾರೆ ಅನ್ನೋದನ್ನು ನಾವು ಪಾರ್ಟ್ 2 ಅಲ್ಲಿ ನೋಡಬೇಕಾಗುತ್ತೆ. ಇನ್ನು ಕಲಾವಿದರ ನಟನೆ ಹೇಗಿದೆ ಅನ್ನೋದಾದರೆ, ಚಂದ್ರಹಾಸನ ಪಾತ್ರ ಮಾಡಿರುವ ಶೀತಲ್ ಶೆಟ್ಟಿ ನಟನೆ ಚೆನ್ನಾಗಿದೆ. ಆದರೆ ಇಡೀ ಸಿನಿಮಾದಲ್ಲಿ ಹೆಚ್ಚು ಹೈಲೈಟ್ ಆಗುವುದು ದುಷ್ಟಬುದ್ಧಿ ಪಾತ್ರ ನಿರ್ವಹಿಸಿರುವ ನಟ ಪ್ರಸನ್ನ ಶೆಟ್ಟಿಗಾರ್ ಮಂದರ್ತಿಗಾರು. ಅವರ ದೇಹ ಭಾಷೆ, ನಗು, ಸಂಭಾಷಣೆ, ಹೇಳುವ ಶೈಲಿ ಎಲ್ಲವೂ ಅಮೋಘ ಅನಿಸುತ್ತೆ. ಜೊತೆಗೆ ಮದನ ಪಾತ್ರ ಮಾಡಿರುವ ಉದಯ್ ಹೆಗಡೆ ಕಾಡಬಾಲ್ ಅವರು ಕೂಡ ತೆರೆ ಮೇಲೆ ಇದ್ದಷ್ಟು ನಗಿಸ್ತಾನೆ ಇರ್ತಾರೆ. ಇನ್ನುಳಿದಂತೆ ಇಡೀ ಸಿನಿಮಾದಲ್ಲಿ ಯಕ್ಷಗಾನ ಕಲಾವಿದರನ್ನೇ ಹೆಚ್ಚಾಗಿ ಬಳಕೆ ಮಾಡಿಕೊಳ್ಳಲಾಗಿದೆ. ಒಟ್ಟಿನಲ್ಲಿ ಯಕ್ಷಗಾನ ಕಲೆಯನ್ನು ಆಸ್ವಾದಿಸುವವರಿಗೆ ಒಂದು ವಿಭಿನ್ನ ಪ್ರಯತ್ನವನ್ನು ತೆರೆ ಮೇಲೆ ನೋಡಬೇಕು ಎನ್ನುವರಿಗೆ ವೀರಚಂದ್ರಹಾಸ ಸಿನಿಮಾ ಒಮ್ಮೆ ನೋಡಬಹುದು ನೋಡಿ. ಹಾಗೆ ಯಕ್ಷಗಾನವನ್ನು ಪೂಜಿಸುವವರಿಗೆ ದೊಡ್ಡ ಪರದೆ ಮೇಲೆ ನೋಡುತ್ತಿದ್ದೇನೆ ಎಂಬ ಖುಷಿ ತರಬಹುದು. ಮತ್ತು ಯಕ್ಷಗಾನವನ್ನು ನೋಡದೇ ಇಲ್ಲದವರಿಗೆ, ಹೊಸದಾಗಿ ಏನೋ ನೋಡುವ ಪ್ರಯತ್ನ ಮಾಡುವವರಿಗೆ ಯಕ್ಷಗಾನ ಒಂದು ಅದ್ಭುತವಾದ ಚಿತ್ರವಾಗಿದೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.